ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಕಮಾಂಡೆಂಟ್ ಆಗಿ ಅಧಿಕಾರಿಯಾಗಿ ರೈಲಿನ ಸಾರಾಂಶಗಳನ್ನು ಪೂರ್ತಿ ತಲೆಯಲ್ಲಿ ಇಟ್ಕೊಂಡು ಸುರಕ್ಷಿತ ಪ್ರಯಾಣದ ಬಗ್ಗೆ ಅವರ ನುಡಿಗಳನ್ನು ಆಡಿದಂತಹ ನಮ್ಮ ಹೆಮ್ಮೆಯ ಕಮಾಂಡೆಂಟ್ ಸರ್ ಪ್ರಕಾಶ್ ಸರ್ ಅವರಿಗೆ ಒಂದು ಚಪ್ಪಾಳೆಯನ್ನು ಧರಿಸಿ ಈಗ ನಾವು 2 ನಿವೇದನೆಯನ್ನು ಸರ್ ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಒಂದು ನಮ್ಮೆಲ್ಲರ ಒಂದು ವೈಯಕ್ತಿಕ ನೆಲೆಯಲ್ಲಿ ಅದು ಬಿಟ್ಟು ಎಲ್ಲರ ಒಂದು ಕ್ರೋಢೀಕರಣವಾಗಿ 2 ಪಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಅನ್ನಪೂರ್ಣರವರ ಸಾವಿಗೆ ಪರಿಹಾರದ ದೃಷ್ಟಿಯಿಂದ ಏನಾದರೂ ಆಗುತ್ತಾ ಮಾಡ್ಕೊಡ್ಬೇಕು ದಯವಿಟ್ಟು ಅನ್ನುವ ಒಂದಷ್ಟು ಕೋರಿಕೆ. ಇನ್ನೊಂದು, ಈಗಾಗಲೇ ಇಲ್ಲೆಲ್ಲ ಮಹಿಳೆಯರು ದನಿ ಎತ್ತಿದ ಹಾಗೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಮಹಿಳೆಯ ಸುರಕ್ಷಿತ, ಇಲ್ಲಿ ಬನ್ನಿ ಸರ್ ಪ್ಲೀಸ್, ಇಲ್ಲಿ ಜಾಗ ಇದೆ. ನಾವು ಸ್ಟೇಷನ್ ಮಾಸ್ಟರ್ ಮತ್ತೆ ಕಮಾಂಡೆಂಟ್ ಸರ್ ಮತ್ತೆ 14 ಜನ ಪೊಲೀಸ್ ಸಂಬಂಧಪಟ್ಟಂತಹ ವಿವಿಧ ಇಲಾಖೆಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಇಂದ ವಿವಿಧ ಮಹಿಳಾ ಸಂಘಟನೆಗಳ ಸಮಾನ ಮನಸ್ಕರ ವೇದಿಕೆ ಸಮಾನ ಮನಸ್ಕ ತಂಡ ಶಿವಮೊಗ್ಗ, ಮಾನ್ಯ ಸ್ಟೇಷನ್ ಮಾಸ್ಟರ್ ಹಾಗೂ ರೈಲ್ ಪೋಸ್ಟ್ ಕಮಾಂಡೆಂಟ್ ರವರಿಗೆ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಶಿವಮೊಗ್ಗ. ಮಾನ್ಯರೇ, ವಿಷಯ ದುರಂತ ಸಾವಿಗೀಡಾದ ಶ್ರೀಮತಿ ಅನ್ನಪೂರ್ಣರವರ ಸಾವಿಗೆ ಸೂಕ್ತ ತನಿಖೆ ಮತ್ತು ಪರಿಹಾರ ಕೋರಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ 30/1/24 ರಾತ್ರಿ 11:15 ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವ ರೈಲಿನ ಜನರಲ್ ಮಹಿಳಾ ಬೋಗಿಯಲ್ಲಿ ಶಿವಮೊಗ್ಗದವರೇ ಆದ ಅನ್ನಪೂರ್ಣ ಎಂಬ ಮಹಿಳೆ ಪ್ರಯಾಣ ಮಾಡಿದ್ದಾರೆ. ಅದೇ ದುರದೃಷ್ಟವಶಾತ್ ಆಕೆ ತುಮಕೂರು ಬೆಂಗಳೂರಿನ ನಡುವಿನ ಹಿರೇಹಳ್ಳಿಯ ರೈಲು ಮಾರ್ಗದ ಬಳಿ ದಾರುಣವಾಗಿ ಹಲ್ಲೆಗೆ ಒಳಗಾದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿರುತ್ತದೆ. ಈ ಸಂಬಂಧ ವಿವಿಧ ಮಹಿಳಾ ಸಂಘಟನೆಗಳು ಒಟ್ಟಾಗಿ ತಮ್ಮಲ್ಲಿ ನಿವೇದಿಸುವುದೇನೆಂದರೆ ಅನ್ನಪೂರ್ಣ ಇವರ ದಾರುಣ ಸಾವಿನ ಘಟನೆಯ ಸಂಬಂಧ ಸೂಕ್ತ ತನಿಖೆ ನಡೆಸಿ ವಿಶೇಷ ತನಿಖಾ ದಳ ನೇಮಿಸಿ ಅಪರಾಧಿಯನ್ನು ಹಿಡಿದು ಶಿಕ್ಷಿಸುವುದು ಹಾಗೂ ಈಕೆಯ ಸಾವಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂಬಂಧ ಸಾಮಾಜಿಕ ಕಳಕಳಿಯ ನೆಲೆಯಲ್ಲಿ ವಿಚಾರಿಸಲು ಬಂದ ನಮ್ಮೆಲ್ಲರ ಆತ್ಮೀಯರ ಸಂವಹನ ಮಾಡಿ ಸುರಕ್ಷಿತ ಪ್ರಯಾಣ ನಮ್ಮ ಜವಾಬ್ದಾರಿ ಎಂಬ ಜಾಗೃತಿ ಮನದಟ್ಟು ಮಾಡಿದ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ನ ರೈಲ್ ಪೋಸ್ಟ್ ಮಾಸ್ಟರ್ ಕಮಾಂಡರ್ ಆದಂತಹ ಶ್ರೀ ಪ್ರಕಾಶ್ ಸರ್ ಅವರು ಹಾಗೂ ಸ್ಟೇಷನ್ ಮಾಸ್ಟರ್ ಶ್ರೀ ಸುಬ್ರಹ್ಮಣ್ಯನ್ ಅವರ ಕಾರ್ಯದಕ್ಷತೆಯನ್ನ ಮತ್ತು ಸಿಬ್ಬಂದಿಗಳೆಲ್ಲರ ಸಹಕಾರವನ್ನ ಸ್ಮರಿಸಿ ನಾವು ಈ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ರೈಲ್ ಪೋಸ್ಟ್ ಕಮಾಂಡರ್ ಶ್ರೀ ಪ್ರಕಾಶ್ ಅವರು ತಿಳಿಸಿದ ಮಾಹಿತಿಗಳಾದ ರೈಲ್ವೆ ಸೇವಾ ಟ್ವಿಟರ್ ಖಾತೆ ಹಾಗೂ ರೈಲ್ ಮದದ್ ಪೋರ್ಟಲ್ ಆಪ್ ಡೌನ್ಲೋಡ್ ಮಾಡಿಟ್ಟುಕೊಂಡು ತುರ್ತು ಸಂದರ್ಭದಲ್ಲಿ ಸಂದೇಶ ಕಳಿಸುವುದು, 139 ಹೆಲ್ಪ್ ಲೈನ್ಗೆ ಫೋನ್ ಸೌಲಭ್ಯ ಇತ್ಯಾದಿ ಪ್ರಯಾಣಿಕರ ಸುರಕ್ಷತೆ ಮತ್ತು ಅನುಕೂಲಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಈ ಕುರಿತು ವಿಶೇಷ ತನಿಖಾ ದಳ ನೇಮಿಸಿ ಅಪರಾಧಿಗಳನ್ನು ಹಿಡಿದು ಶಿಕ್ಷಿಸುವುದು ಹಾಗೂ ಈಕೆಯ ಸಾವಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ವಿವಿಧ ಮಹಿಳಾ ಸಂಘಟನೆಗಳ ಸಮಾನ ಮನಸ್ಕರ ವೇದಿಕೆ ಇದೊಂದು ಪತ್ರ. ಇನ್ನೊಂದು ವಿಷಯ ಕೊಡುವುದೇನೆಂದರೆ 30/1/24 ರಾತ್ರಿ 11:55 ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಡುವ ರೈಲಿನ ಜನರಲ್ ಮಹಿಳಾ ಬೋಗಿಯಲ್ಲಿ ಶಿವಮೊಗ್ಗದವರೇ ಆದ ಅನ್ನಪೂರ್ಣ ಎಂಬ ಮಹಿಳೆ ಪ್ರಯಾಣ ಮಾಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಆಕೆ ತುಮಕೂರು ಬೆಂಗಳೂರು ನಡುವಿನ ಹಿರೇಹಳ್ಳಿಯ ರೈಲು ಮಾರ್ಗದ ಬಳಿ ದಾರುಣವಾಗಿ ಹಲ್ಲೆಗೆ ಒಳಗಾದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿರುತ್ತದೆ. ಈ ಸಂಬಂಧ ಮಹಿಳೆ ಮತ್ತು ಸುರಕ್ಷಿತ ರೈಲು ಪ್ರಯಾಣ ಈ ಸಂಬಂಧ ಸಂವೇದನೆ ನೀಡಿದ ಈ ಕೆಳಕಂಡ ಮಹಿಳಾದ ಕಡೆಗೆ ಈ ಕೆಳಕಂಡ ಸುರಕ್ಷಾ ಕ್ರಮಗಳನ್ನು ತಾವು ಕೈಗೊಳ್ಳಬೇಕಾಗಿ ನಮ್ಮ ಕಳಕಳಿಯ ಮನವಿ. ಮಹಿಳಾ ಹೀಗೆ ಆಯಾ ಬೋಗಿಗಳು ಆಯಾ ಪ್ರತಿಫಲಿತ ಫಲಕಗಳ ಎದುರಿಗೆ ನಿಲುಗಡೆಯಾಗುತ್ತದೆ. ಅಂತೆಯೇ ಮಹಿಳಾ ಮೀಸಲು ಎಂಬ ಪ್ರತಿಫಲಿತ ಫಲಕವನ್ನ ಅಳವಡಿಸಿ ನಿಲ್ದಾಣದಲ್ಲಿ ಪ್ರತಿಫಲನ ಆಗುವಂತೆ ಅಳವಡಿಸುವುದು. 8ನೇದು, ಕಾಯ್ದಿರಿಸಿದ ಟಿಕೆಟ್ಗಳಿಗೆ ಕೊಡಲಾಗುತ್ತಿರುವ ಅಪಘಾತ ವಿಮಾ ಯೋಜನೆಯನ್ನು ಸಾಮಾನ್ಯ ಟಿಕೆಟ್ ಖರೀದಿಸಿ ಪ್ರಯಾಣಿಸಿ ಅಪಘಾತಕ್ಕೆ ವಿಸ್ತರಿಸುವುದು. 9ನೇದು, ರೈಲ್ವೆ ನಿಲ್ದಾಣದ ಮಹಿಳಾ ವೇಟಿಂಗ್ ರೂಮ್ಗೆ ಸೂಕ್ತ ಕ್ಯಾಮೆರಾ ಅಳವಡಿಸುವುದು ಹಾಗೂ ಸ್ವಚ್ಛತೆ ಕಾಪಾಡುವುದು.
ವಿಚಾರವಾಗಿ ಅವ್ರು ಹೇಳಿದ್ದಾರೆ, ಅದನ್ನು ಫಾಲೋ ಮಾಡಬೇಕು. ಮೊನ್ನೆ ಈ ಅರ್ಜಿನ ಮೇಲಧಿಕಾರಿಗಳಿಗೆ